ಡಿವಿಜಿ ಕಾರ್ಯಕ್ರಮಗಳು ಮುಳಬಾಗಿಲು ಈ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಪಟ್ಟಣ. ಈ ಒಂದು ನಗರದಲ್ಲಿ ಏನಪ್ಪ ವಿಶೇಷ ಅಂದರೆ ಡಾಕ್ಟರ್ ಡಿ.ವಿ.ಜಿ ಅವರು ಒಂದು ಜನ್ಮ ತಾಳಿರ್ತಕ್ಕಂಥ ಪವಿತ್ರವಾದ ಸ್ಥಳ. ಈ ಸ್ಥಳವನ್ನು ನಿಜವಾಗ್ಲೂ ನಾವು ಎಲ್ಲ ಕಡೆ ನೋಡಿದಾಗ ಎಲ್ಲ ಕವಿಗಳಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಆದರೆ ನಮ್ಮ ತಾಲೂಕಲ್ಲಿ ಒಂದು ಪ್ರತಿಭೆ ಇಲ್ಲ ಅನ್ನೋದೇ ನಮಗೆ ಒಂದು ಕೊರಗಾಗಿದೆ. ಏನಾದರೂ ಆಗಲಿ ನಮ್ಮ ಒಂದು ಡಿ.ವಿ.ಜಿ ಅವರ ಒಂದು ಪ್ರತಿಮೆ ಈ ವೃತ್ತದಲ್ಲಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಇಲ್ಲೇ ಇಡೀ ಮುಳಬಾಗಿಲು ತಾಲೂಕು ಪರವಾಗಿ ಜನತೆ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಬಹಳಷ್ಟು ಈಗಾಗಲೇ ಒಂದು ಜ್ಞಾನಪೀಠ ಪ್ರಶಸ್ತಿ ಬರಬೇಕಾದ್ರೆ ಆದ್ರೂ ಸಹ ಅವರು ಇಡೀ ದೇಶ ಪ್ರಪಂಚನೇ ಹೆಸರುವಾರಿಸ್ತಕ್ಕಂಥ ಮಹಾ ಸಾಹಿತಿಗಳಾಗಿದ್ದಾರೆ. ಅವರು ಅಚ್ಚ ಹೆಸರಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಇರಬೇಕಂತ ಹೇಳಿ ಕೋರುತ್ತಾ ನನಗೆ ಈ ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಕನ್ನಡ ತಾಲೂಕು ಕರವೇ ಅಧ್ಯಕ್ಷರು, ಮತ್ತು ನಮ್ಮ ನಗರಸಭೆ ಮುಖ್ಯಸ್ಥರು, ಮತ್ತು ನಮ್ಮ ಮಂಜಣ್ಣ ಜನಾರ್ದನ್ ಸಾರು, ನಮ್ಮ ಶ್ಯಾಮಲ ಶ್ರೀಷ್ಠಾಲ್ ಅವರು, ನಮ್ಮ ಡಾಕ್ಟರ್ ಶಂಕರ್ ಸಾರು, ಮತ್ತು ನಮ್ಮ ಹರೀಶ್ ಸರ್ ಅವರು, ಹೀಗೆ ಎಲ್ಲರನ್ನೂ ನಾನು ಪ್ರಾರ್ಥನೆ ಮಾಡುತ್ತಾ ಎಲ್ಲರೂ ಒಂದು ಒಗ್ಗಟ್ಟಾಗಿ ಏನಾದರೂ ಮಾಡಿ ಇಲ್ಲಿ ಒಂದು ಪ್ರತಿಮೆಯನ್ನು ನಾವು ಈ ವೃತ್ತದಲ್ಲೇ ಸ್ಥಾಪನೆ ಮಾಡಬೇಕಂತ ನಮ್ಮ ಕೋರಿಕೆ ಆಗಿದೆ. ಜೈ ಹಿಂದ್, ಜೈ ಡಿ.ವಿ.ಜಿ ಅವರಿಗೆ, ಜೈ ಡಿ.ವಿ.ಜಿ ಅವರಿಗೆ, ಜೈ ಡಿ.ವಿ.ಜಿ ಅವರಿಗೆ.